ನಮಸ್ಕಾರ ಎಲ್ಲರಿಗೂ ಮೋಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಬೊಂಬಾಟ್ ರೆಸಿಪಿ ಚಿಕನ್ ಸ್ಟಫ್ಡ್ ಇಡ್ಲಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಹಾಗೆ ಚಿಕನ್ಗೆ ಖಾರದ ಪುಡಿ ಉಪ್ಪು ಹಾಕಿ 1 ವಿಸಿಲ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಬಾಣಲಿಗೆ 4 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ನಾವು ಮೊದಲೇ ಕತ್ತರಿಸ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನಂತರ ಇದಕ್ಕೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋವಂಥ 2 ಟೊಮ್ಯಾಟೋನ ಹಾಕಿ ಟೊಮ್ಯಾಟೊ ಎಲ್ಲ ನೀಟಾಗಿ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿ. ಟೊಮ್ಯಾಟೊ ಎಲ್ಲ ನೀರು ಬಿಟ್ಕೊಂಡು ಸ್ಮ್ಯಾಶ್ ಆಗಿದೆ ಅನ್ನೋ ಕನ್ಸಿಸ್ಟೆನ್ಸಿ ಬಂದಾಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಎಲ್ಲನೂ ಒಂದು 7 to 8 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾವು ಕತ್ತರಿಸ್ಕೊಂಡಿರುವಂಥ ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದನ್ನೆಲ್ಲದೂ ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡಬೇಕಾಗತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋವಂಥ ಚಿಕನ್ನ ಹಾಕೋಣ. ಇದು ಬೇಯಿಸಿರೋ ಚಿಕನ್ ಆಗಿರೋದ್ರಿಂದ ಆಲ್ರೆಡಿ ಹಾಫ್ ಇದು ಕುಕ್ ಆಗಿರುತ್ತೆ. ಇದಕ್ಕೆ ರುಚಿಗೆ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕೋಣ. ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ 1/2 ಸ್ಪೂನ್ ಪೆಪ್ಪರ್ ಪೌಡರ್ ಕೂಡ ಹಾಕೋಣ. ಮತ್ತೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ತಿರೋ ಚಿಕನ್ ಸ್ಟಫಿಂಗ್ ತುಂಬ ರುಚಿಯಾಗಿರುತ್ತೆ. ಇಡ್ಲಿ ಕನ್ಸಿಸ್ಟೆನ್ಸಿ ಆಗಿರೋದ್ರಿಂದ ಇದಕ್ಕೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ 5 to 6 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡೋಣ. ಈಗ ಇಡ್ಲಿ ಕುಕ್ಕರ್ನಲ್ಲಿ ನೀರಿಟ್ಟು ಇಡ್ಲಿ ಪ್ಲೇಟ್ಸ್ಗೆಲ್ಲನೂ ಒಂಚೂರು ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆ ಸವರ್ಕೊಂಡು ಇಟ್ಕೊಳ್ಳೋಣ. ಈಗ ಇಡ್ಲಿ ಬ್ಯಾಟರ್ನ ಸ್ವಲ್ಪನೇ ಎಲ್ಲ ಪ್ಲೇಟ್ಸ್ಗೂ ಹಾಕೋಣ. ಇದು ಸ್ಟಫಿಂಗ್ ಆಗಿರೋದ್ರಿಂದ ಮೊದಲಿಗೆ ನಾವು ಜಾಸ್ತಿ ಹಾಕಿದ್ರೆ ಇಡ್ಲಿ ಎಲ್ಲ ಉಕ್ಕಿ ಹೊರಗಡೆ ಬರೋ ಚಾನ್ಸಸ್ಸು ಬಹಳ ಇದೆ. ಇನ್ನು ಅಳತೆ ರೀತಿಯಲ್ಲಿ ಹೇಳಬೇಕು ಅನ್ನೋಂಗಿದ್ರೆ ಮೊದಲಿಗೆ 1 ಸ್ಪೂನಷ್ಟು ಬ್ಯಾಟರ್ ತೊಗೊಂಡ್ರೆ ಸಾಕು. ಈಗ ಬ್ಯಾಟರ್ ಎಲ್ಲ ಹಾಕಿದ ಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರೋವಂಥ ಸ್ಟಫಿಂಗ್ಸ್ನ ಎಲ್ಲ ಪ್ಲೇಟ್ಗೂ ನಿಧಾನವಾಗಿ ಹಾಕಿ. ಯಾವಾಗಲೂ ರೆಗ್ಯುಲರ್ ಇಡ್ಲಿ ತಿಂದು ಬೋರ್ ಆಗಿರೋರಿಗೆ ಮತ್ತು ಮಕ್ಕಳಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ 1 ಇಡ್ಲಿ ತಿನ್ನೋ ಜಾಗದಲ್ಲಿ 4 ಇಡ್ಲಿ ತಿಂತಾರೆ. ಇನ್ನು ಈಗ ಸ್ಟಫಿಂಗ್ ಎಲ್ಲ ಹಾಕಿದ್ಮೇಲೆ ಅದೇ ಮತ್ತೆ 1 ಸ್ಪೂನ್ ಅಳತೆಯಲ್ಲಿ ಬ್ಯಾಟರ್ನ ಮತ್ತೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ. ಈಗ ನೀರು ಕುದೀತಾರೋ ಇಡ್ಲಿ ಪಾತ್ರೆ ಒಳಗೆ ಒಂದೊಂದಾಗಿ ನಿಧಾನವಾಗಿ ಇಟ್ಟು ಟೈಟಾಗಿ ಲಿಡ್ ಕ್ಲೋಸ್ ಮಾಡಿ 12 to 15 ಮಿನಿಟ್ಸ್ ಬೇಯಕ್ಕೆ ಬಿಟ್ಟರೆ ಸಾಕು. ಲಿಡ್ ಓಪನ್ ಮಾಡಿದ್ರೆ ಹಬೆಯಲ್ಲಿ ಬೆಂದಿರೋ ಅಂಥ ಘಮ ಅಂತ ಸುವಾಸನೆ ಕೊಡ್ತಾ ಇರೋ ಚಿಕನ್ ಸ್ಟಫ್ಡ್ ಇಡ್ಲಿ ರೆಡಿಯಾಗಿರುತ್ತೆ. ಇದನ್ನು ನಿಧಾನವಾಗಿ ಒಂದೊಂದೇ ಪ್ಲೇಟ್ಸ್ನ ತೆಗೆದು ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇನ್ನು ಇಡ್ಲಿನ 1 ಸ್ಪೂನ್ ಸಹಾಯದಿಂದ ತೆಗೆದ್ರೆ ನೀಟಾಗಿ ಬರುತ್ತೆ. ಹಾಗೆ ಒಂದು ಲೋಟದಲ್ಲಿ ನೀರಿಟ್ಕೊಂಡು ಪ್ರತಿ ಬಾರಿ ನಾವು ಇಡ್ಲಿ ತೆಗಿಬೇಕಾದ್ರೂ ಸ್ಪೂನ್ನ ಆ ನೀರಲ್ಲಿ ಡಿಪ್ ಮಾಡಿಕೊಂಡು ಇಡ್ಲಿನ ತೆಗಿಯೋದ್ರಿಂದ ಇಡ್ಲಿ ನೀಟಾಗಿ ಬರುತ್ತೆ. ಹಾಗೆ ಇಡ್ಲಿ ತೆಗಿಬೇಕಾದ್ರೆ ಸ್ಪೂನು ಸ್ಟಿಕ್ಕಿಯಾಗಿ ಕಟ್ ಆಗೋ ಚಾನ್ಸಸ್ ಕೂಡ ಕಡಿಮೆ. ಇದು ಇಡ್ಲಿ ಮಾಡೋರಿಗೆ ನಾವು ಕೊಡ್ತಾ ಇರೋಂಥ ಒಂದು ಸಣ್ಣ ಟಿಪ್. ನಿಮ್ಗೆ ಯಾರಿಗಾರು ಈ ಥರ ಟಿಪ್ಸ್ ಗೊತ್ತಿದ್ದಲ್ಲಿ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ನೋಡಿ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿ ಸ್ಟಫಿಂಗ್ ಜೊತೆ ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಇಡ್ಲಿ ಕಾಣಿಸುತ್ತೆ. ತಿನ್ನೋದಕ್ಕೂ ಬಹಳ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಡಿ.